ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ವಿಜ್ಞಾನದ ಕೆಲವು ಅನ್ವಯಿಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಲೆಟ್ ಅಸ್ ನೋ ದಿ ಆನ್ಸರ್ಸ್ ಫಾರ್ ಸಮ್ ಆಫ್ ದಿ ಅಪ್ಲೈಡ್ ಸೈನ್ಸ್ ಕ್ವಶನ್ಸ್. ಪ್ರಶ್ನೆ ಸಂಖ್ಯೆ 51. ನೀರಿನ ಅಸಂಗತ ವಿಕಾಸ ಎಂದರೇನು? ಯಾವುದೇ ವಸ್ತು ಉಷ್ಣವನ್ನು ನೀಡಿದಾಗ ವಿಕಾಸವಾಗುತ್ತದೆ, ಉಷ್ಣವನ್ನು ಕಡಿಮೆ ಮಾಡಿದಾಗ ಸಂಕುಚನವಾಗುತ್ತದೆ. ಆದರೆ ನೀರು ಮಾತ್ರ 0 ಡಿಗ್ರಿಯಿಂದ 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ಉಷ್ಣಾಂಶ ಹೆಚ್ಚಿಸಿದಾಗ ವಿಕಸನವಾಗುವ ಬದಲು ಸಂಕುಚನವಾಗುತ್ತದೆ. ಹಾಗೂ 4 ಡಿಗ್ರಿಯಿಂದ 0 ಡಿಗ್ರಿ ಸೆಲ್ಸಿಯಸ್ ವರೆಗೆ ಉಷ್ಣಾಂಶ ಕಡಿಮೆಯಾದಾಗ ಸಂಕುಚನವಾಗುವ ಬದಲು ವಿಕಸನವಾಗುತ್ತದೆ. ಇಂತಹ ನೀರಿನ ಗುಣವನ್ನು ಅಸಂಬದ್ಧ ವಿಕಾಸ, ಅನಾಮೋಲಸ್ ಎಕ್ಸ್ಪ್ಯಾನ್ಷನ್ ಎನ್ನುವರು. ನೀರಿನ ಗರಿಷ್ಠ ಸಾಂದ್ರತೆ ಇರುವುದು 4 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ. ಪ್ರಶ್ನೆ ಸಂಖ್ಯೆ 52. ಒಂಟೆಯ ಬೆನ್ನಿನ ದಿಬ್ಬ ಗಾತ್ರ ಬದಲಾವಣೆಯಾಗಲು ಕಾರಣವೇನು? ಒಂಟೆಯ ಬೆನ್ನಿನ ದಿಬ್ಬವು ಕೊಬ್ಬಿನಿಂದ ಕೂಡಿದ್ದು, ಒಂಟೆಗೆ ಹಸಿವು ಆದಾಗ ಕೊಬ್ಬು ಕರಗುತ್ತದೆ. ಆದ್ದರಿಂದ ಬೆನ್ನಿನ ದಿಬ್ಬದ ಗಾತ್ರ ಬದಲಾವಣೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 53. ತಿಮಿಂಗಿಲವನ್ನು ಗ್ರೇಟೆಸ್ಟ್ ಡ್ರೈವರ್ ಎಂದು ಕರೆಯಲು ಕಾರಣವೇನು? ತಿಮಿಂಗಿಲ 2 ಗಂಟೆಗಳವರೆಗೆ ಆಳದ ನೀರಿನಲ್ಲೇ ಇರುತ್ತದೆ. 3000 ಮೀಟರ್ ಆಳದಲ್ಲಿ ಈಜಬಲ್ಲದು. ಆದ್ದರಿಂದ ತಿಮಿಂಗಿಲವನ್ನು ಗ್ರೇಟೆಸ್ಟ್ ಡ್ರೈವರ್ ಎಂದು ಕರೆಯುವರು. ಪ್ರಶ್ನೆ ಸಂಖ್ಯೆ 54. ತಿಮಿಂಗಿಲ ಯಾವ ರೂಪದಲ್ಲಿ ಆಹಾರ ಸಂಗ್ರಹಿಸುತ್ತದೆ? ತಿಮಿಂಗಿಲ ಅಡಿಪೋಸ್ ಅಂಗಾಂಶದ ರೂಪದಲ್ಲಿ ಆಹಾರವನ್ನು ಸಂಗ್ರಹಿಸುತ್ತದೆ. ಈ ಅಂಗಾಂಶ ಹಸಿದ ದೇಹಕ್ಕೆ ಪಿಷ್ಟವನ್ನು ಒದಗಿಸುತ್ತದೆ. ಪ್ರಶ್ನೆ ಸಂಖ್ಯೆ 55. ಬಾವಲಿಗಳನ್ನು ಅಲ್ಟ್ರಾಸಾನಿಕ್ ಅಥವಾ ಶ್ರವಣಾತೀತ ಪ್ರಾಣಿ ಎನ್ನಲು ಕಾರಣವೇನು? ಬಾವಲಿಗಳು ಅಲ್ಟ್ರಾಸಾನಿಕ್ ಶಬ್ದದ ಅಲೆಗಳನ್ನು ಉತ್ಪತ್ತಿ ಮಾಡುತ್ತವೆ. ಈ ಅಲೆಗಳು ದಾರಿಯ ಯಾವುದಾದರೂ ವಸ್ತುವಿಗೆ ತಾಗಿ ಮತ್ತೆ ಬರುತ್ತವೆ. ಆಗ ವಸ್ತುವಿನ ಅಂತರವನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಬಾವಲಿಯನ್ನು ಅಲ್ಟ್ರಾಸಾನಿಕ್ ಪ್ರಾಣಿ ಎನ್ನುತ್ತಾರೆ. ಪ್ರಶ್ನೆ ಸಂಖ್ಯೆ 56. ವಿದ್ಯುತ್ ಹೀಟರ್ಗಳ ಘಟಕವನ್ನು ತಯಾರಿಸಲು ತಾಮ್ರದ ತಂತಿಯನ್ನು ಏಕೆ ಬಳಸುವಂತಿಲ್ಲ? ತಾಮ್ರವು 1083 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕರಗಿ ವಾತಾವರಣದಲ್ಲಿನ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಕಪ್ಪು ಪುಡಿಯನ್ನು ರೂಪಿಸುತ್ತದೆ. ಆದರೆ ಹೀಟರ್ನ ಉದ್ದೇಶವು ಉಷ್ಣವನ್ನು ಒದಗಿಸುವುದರಿಂದ ಬಳಸಲಾಗುವ ಲೋಹವು ಹೆಚ್ಚಿನ ರೋಧವನ್ನು ಹೊಂದಿರಬೇಕಾಗುತ್ತದೆ. ಪ್ರಶ್ನೆ ಸಂಖ್ಯೆ 57. ಬೇಸಿಗೆಯಲ್ಲಿ ವಿದ್ಯುತ್ ತಂತಿಗಳು ಜೋತು ಬೀಳಲು ಕಾರಣವೇನು? ಲೋಹಗಳು ಶಾಖದಿಂದ ಹಿಗ್ಗುತ್ತವೆ. ಆದ್ದರಿಂದ ಬೇಸಿಗೆಯಲ್ಲಿ ವಿದ್ಯುತ್ ತಂತಿಗಳು ಕಾಯುವುದರಿಂದ ಹಿಗ್ಗಿ ಜೋತು ಬೀಳುತ್ತವೆ. ಪ್ರಶ್ನೆ ಸಂಖ್ಯೆ 58. ಒಂದು ಸ್ವಚ್ಛ ಗಾಜಿನ ಮೇಲೆ ನೀರಿನ ಅಥವಾ ಪಾದರಸದ ಹನಿಯೊಂದನ್ನು ಹಾಕಿದಾಗ ಅದು ಯಾವಾಗಲೂ ವೃತ್ತಾಕಾರ ರಚನೆಯಲ್ಲೇ ಬಿದ್ದಿರುತ್ತದೆ. ಏಕೆ? ದ್ರವಗಳಲ್ಲಿ ಕಂಡುಬರುವ ಮೇಲ್ಮೈ ಆಕರ್ಷಣ. ಈ ಪ್ರಭಾವದ ಕಾರಣ ದ್ರವದ ಮೇಲ್ಮೈನ ಅಣುಗಳು ಜೊತೆಯಾಗಿ ಪೊರೆಯಂತೆ ವರ್ತಿಸುತ್ತವೆ. ಮೇಲ್ಮೈಯಲ್ಲಿರುವ ಅಣುಗಳು ಒಳಭಾಗದಲ್ಲಿರುವ ಅಣುಗಳ ಮೇಲೆ ಒತ್ತಡ ಹೇರಿ ಸಾಧ್ಯವಾದಷ್ಟು ಕಡಿಮೆ ಗಾತ್ರದಲ್ಲಿ ಇರುವಂತೆ ಮಾಡುತ್ತವೆ. ಆದ್ದರಿಂದ ನೀರಿನ ಹನಿ ಗೋಳಾಕಾರದಲ್ಲಿರುತ್ತದೆ. ಪ್ರಶ್ನೆ ಸಂಖ್ಯೆ 59. ಧೂಮಕೇತುವಿನ ಬಾಲವು ಸೂರ್ಯನಿಂದ ದೂರ ಸರಿಯಲು ಕಾರಣವೇನು? ಕೇಂದ್ರಾಭಿಮುಖ ಬಲದಿಂದ ಧೂಮಕೇತುವು ಸೂರ್ಯನ ಸುತ್ತ ವೃತ್ತಾಕಾರದಲ್ಲಿ ಚಲಿಸುತ್ತಿರುವಾಗ ಹೆಚ್ಚು ಸಾಂದ್ರತೆ ಇರುವ ತಲೆಯು ಸೂರ್ಯನ ಕಡೆಗೆ ಇದ್ದರೆ ಬಾಲವು ಸೂರ್ಯನಿಂದ ದೂರ ಸಾಗುತ್ತದೆ. ಪ್ರಶ್ನೆ ಸಂಖ್ಯೆ 60. ತುಕ್ಕು ಹಿಡಿದ ಕಬ್ಬಿಣ ಹೆಚ್ಚು ತೂಕವಿರಲು ಕಾರಣವೇನು? ಕಬ್ಬಿಣವು ವಾತಾವರಣದ ಆಮ್ಲಜನಕದೊಂದಿಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡ್ ಆಗಿ ತುಕ್ಕು ಹಿಡಿಯುತ್ತದೆ. ತುಕ್ಕು ಹಿಡಿದ ಕಬ್ಬಿಣದ ತೂಕ ಹೆಚ್ಚಾದಂತೆ ಹೆಚ್ಚಳವಾದ ತೂಕವು ಹೀರಲ್ಪಟ್ಟ ಆಮ್ಲಜನಕದ ಪ್ರಮಾಣಕ್ಕೆ ಸಮನಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 61. ರಾತ್ರಿ ವೇಳೆ ಮರದ ಕೆಳಗೆ ಮಲಗುವುದು ಅಪಾಯ, ಕಾರಣವೇನು? ರಾತ್ರಿ ವೇಳೆ ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣಾ ಕ್ರಿಯೆ ನಿಂತು ಆಮ್ಲಜನಕದ ಬಿಡುಗಡೆಯು ಸ್ಥಗಿತಗೊಳ್ಳುತ್ತದೆ. ಸಸ್ಯದ ಉಸಿರಾಟ ಕ್ರಿಯೆ ನಡೆಯುವುದರಿಂದ ತೀವ್ರ ಆಮ್ಲಜನಕದ ಕೊರತೆ ಉಂಟಾಗುತ್ತದೆ. ಜೊತೆಗೆ ರಾತ್ರಿ ವೇಳೆಯಲ್ಲಿ ಗಾಳಿಯ ಸಂಚಾರ ಕಡಿಮೆ ಇರುತ್ತದೆ. ಆದ್ದರಿಂದ ರಾತ್ರಿಯ ವೇಳೆ ಮರದ ಕೆಳಗೆ ಮಲಗುವುದು ಅಪಾಯ. ರಾತ್ರಿಯ ವೇಳೆ ಮರದ ಕೆಳಗೆ ಮಲಗುವುದರಿಂದ ಉಸಿರಾಟದ ತೊಂದರೆಯೂ ಉಂಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 62. ಹಾಲು ಹುಳಿಯಾಗಲು ಕಾರಣವೇನು? ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಸಕ್ಕರೆಯನ್ನು ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸುವುದರಿಂದ ಹಾಲು ಹುಳಿಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 63. ಎತ್ತರದ ಪ್ರದೇಶಗಳಲ್ಲಿ ಉಸಿರಾಟ ಕಷ್ಟವಾಗಲು ಕಾರಣವೇನು? ಎತ್ತರದ ಪ್ರದೇಶದಲ್ಲಿ ಕಡಿಮೆ ವಾಯುವಿನ ಒತ್ತಡವಿರುತ್ತದೆ ಹಾಗೂ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗಿರುತ್ತದೆ. ಆದ್ದರಿಂದ ಎತ್ತರದ ಪ್ರದೇಶಗಳಲ್ಲಿ ಉಸಿರಾಟ ಕಷ್ಟದಾಯಕ. 64. ನೀರಿನಲ್ಲಿ ಭಾರವಾದ ವಸ್ತುವನ್ನು ಮೇಲೆತ್ತಲು ಸುಲಭ, ಕಾರಣವೇನು?
ನೀರಿನ ಮೇಲ್ಮೈ ಎಳೆತ ಉಂಟಾಗಿ ಆರ್ಕಿಮಿಡೀಸ್ನ ತತ್ವದ ಅನ್ವಯ ಕಡಿಮೆಯಾದ ತೂಕದಷ್ಟೇ ಪ್ರಮಾಣದ ನೀರು ಹೊರಹೊಮ್ಮುವುದರಿಂದ ನೀರಿನಲ್ಲಿ ಸುಲಭವಾಗಿ ಭಾರವಾದ ವಸ್ತುವನ್ನು ಮೇಲೆತ್ತಬಹುದು. ಪ್ರಶ್ನೆ ಸಂಖ್ಯೆ 65. ಆನೆಗಳು ನೀರಿನಲ್ಲಿ ಸಂಭೋಗ ಕ್ರಿಯೆಯನ್ನು ನಡೆಸಲು ಕಾರಣವೇನು? ನೀರಿನ ಮೇಲ್ಮುಖ ಎಳೆತವಿರುವುದರಿಂದ ಗಂಡು ಆನೆಯ ತೂಕ ಕಡಿಮೆಯಾಗುತ್ತದೆ. ಆದ್ದರಿಂದ ಸಂಭೋಗ ಕ್ರಿಯೆಯಲ್ಲಿ ಹೆಣ್ಣು ಆನೆಯು ಸಹಕರಿಸಿ ಸುಲಭವಾಗುವುದರಿಂದ ಆನೆಗಳು ನೀರಿನಲ್ಲಿ ಸಂಭೋಗಿಸುತ್ತವೆ. ಪ್ರಶ್ನೆ ಸಂಖ್ಯೆ 66. ಬೆಟ್ಟವನ್ನು ಹತ್ತುವಾಗ ನಾವು ಮುಂದಕ್ಕೆ ಬಾಗುತ್ತೇವೆ ಏಕೆ? ನಮ್ಮ ದೇಹದ ಗುರುತ್ವಾಕರ್ಷಣಾ ಕೇಂದ್ರದ ಮುಖಾಂತರ ಹಾದು ಹೋಗುವ ಲಂಬರೇಖೆಯು ನಮ್ಮ ಪಾದಗಳ ನಡುವೆ ಇರುತ್ತದೆ. ದೇಹದ ಸಮತೋಲನ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳುತ್ತದೆ. ಆದ ಕಾರಣ ನಾವು ಬೆಟ್ಟ ಹತ್ತುವಾಗ ಮುಂದಕ್ಕೆ ಬಾಗುತ್ತೇವೆ. ಪ್ರಶ್ನೆ ಸಂಖ್ಯೆ 67. ಚಲಿಸುತ್ತಿರುವ ಬಸ್ಸಿನಿಂದ ಹೊರ ಜಿಗಿಯುವ ವ್ಯಕ್ತಿ ಮುಗ್ಗರಿಸಲು ಕಾರಣವೇನು? ವ್ಯಕ್ತಿಯು ಚಲಿಸುವ ಬಸ್ಸಿನಲ್ಲಿರುವಾಗ ಬಾಹ್ಯ ಬಲ ಪ್ರಯೋಗವು ಅವನ ದೇಹದ ಮೇಲೆ ಮುಮ್ಮುಖವಾಗಿ ವರ್ತಿಸುತ್ತದೆ. ವ್ಯಕ್ತಿಯು ಬಸ್ಸಿನಿಂದ ಹೊರಗೆ ಜಿಗಿದಾಗ ಅದೇ ಬಲ ಪ್ರಯೋಗವಾಗುವುದರಿಂದ ವ್ಯಕ್ತಿಯು ಮುಗ್ಗರಿಸುತ್ತಾನೆ. ಪ್ರಶ್ನೆ ಸಂಖ್ಯೆ 68. ಸಾಮಾನ್ಯ ಗಾಜಿನ ಲೋಟದೊಳಕ್ಕೆ ಅತಿ ಬಿಸಿ ದ್ರವವನ್ನು ಸುರಿದರೆ ಅದು ಬಿರುಕು ಬಿಡಲು ಕಾರಣವೇನು? ಗಾಜಿನ ಲೋಟದೊಳಕ್ಕೆ ಅತಿ ಬಿಸಿ ದ್ರವವನ್ನು ಸುರಿದಾಗ ಒಳಪದರವು ಹಿಗ್ಗುತ್ತದೆ, ಆದರೆ ಗಾಜಿನ ಹೊರ ಪದರ ಹಿಗ್ಗುವುದಿಲ್ಲ. ಈ ಎರಡೂ ಪದರಗಳ ನಡುವಿನ ಹಿಗ್ಗುವಿಕೆಯ ವ್ಯತ್ಯಯದಿಂದ ಗಾಜಿನ ಲೋಟ ಬಿರುಕು ಬಿಡುತ್ತದೆ. ಪ್ರಶ್ನೆ ಸಂಖ್ಯೆ 69. ಬೋರ್ವೆಲ್ನ ನೀರು ಚಳಿಗಾಲದಲ್ಲಿ ಬಿಸಿಯಾಗಿಯೂ ಬೇಸಿಗೆಯಲ್ಲಿ ತಂಪಾಗಿಯೂ ಇರಲು ಕಾರಣವೇನು? ಬೋರ್ವೆಲ್ನ ನೀರು ಭೂಮಿಯ ಅಂತರಾಳದಿಂದ ಬರುತ್ತದೆ. ಹೀಗಾಗಿ ಹೊರಗಿನ ವಾತಾವರಣ ಭೂಮಿಯೊಳಗಿನ ಪರಿಸ್ಥಿತಿಗೆ ಸಾಕಷ್ಟು ವ್ಯತ್ಯಾಸವಿರುತ್ತದೆ. ಚಳಿಗಾಲದಲ್ಲಿ ಭೂಮಿಯೊಳಗಿನ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ವಾತಾವರಣದಲ್ಲಿದ್ದರೆ ಬೇಸಿಗೆಯಲ್ಲಿ ಜಾಸ್ತಿ ಉಷ್ಣತೆ ಇರುತ್ತದೆ. ಹೀಗಾಗಿ ಬೋರ್ವೆಲ್ನ ನೀರು ಚಳಿಗಾಲದಲ್ಲಿ ಬಿಸಿಯಾಗಿಯೂ ಬೇಸಿಗೆಯಲ್ಲಿ ತಂಪಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 70. ಬಿಸಿಲು ಮಳೆಯ ನಂತರ ಕಾಮನ ಬಿಲ್ಲು ಕಾಣಿಸಲು ಕಾರಣವೇನು? ಬಿಸಿಲು ಮಳೆಯ ನಂತರ ನೀರಿನ ಅತಿ ಚಿಕ್ಕ ಕಣಗಳು ವಾತಾವರಣದಲ್ಲಿ ತೇಲಾಡುತ್ತಿರುತ್ತವೆ. ಸೂರ್ಯನ ಬೆಳಕಿನ ಕಿರಣಗಳು ನೀರಿನ ಹನಿಗಳ ಮೇಲೆ ಬಿದ್ದಾಗ ನೀರಿನ ಹನಿಗಳು ಆಶ್ರಗದಂತೆ ವರ್ತಿಸುವುದರಿಂದ ಬೆಳಕಿನ ವರ್ಣ ವಿಭಜನೆ, ಆಂತರಿಕ ಪ್ರತಿಫಲನ ಮತ್ತು ವಕ್ರೀಭವನ ಉಂಟಾಗುವುದರಿಂದ ಕಾಮನ ಬಿಲ್ಲು ಕಾಣಿಸಿಕೊಳ್ಳುತ್ತದೆ. ಪ್ರಶ್ನೆ ಸಂಖ್ಯೆ 71. ಸೋಡಾ ಬಾಟಲ್ ಅಥವಾ ಪೆಪ್ಸಿ ಬಾಟಲ್ ತೆರೆದಾಗ ಹೊರಬರುವ ಹೊಗೆಯಂತಹ ಅನಿಲ ಯಾವುದು? ಸೋಡಾ ಅಥವಾ ಪೆಪ್ಸಿ ಬಾಟಲ್ ತಯಾರಿಕೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸುತ್ತಾರೆ. ಸೋಡಾ ಬಾಟಲ್ನ ಸೀಸದ ಮುಚ್ಚಳವನ್ನು ತೆರೆದಾಗ ದ್ರಾವಣದಲ್ಲಿ ಹೆಚ್ಚು ಒತ್ತಡದಲ್ಲಿ ಕರಗಿರುವ ಇಂಗಾಲದ ಡೈಆಕ್ಸೈಡ್ ಅನಿಲವು ರಭಸದಿಂದ ಹೊರಗೆ ಬರುತ್ತದೆ. ಇಂಗಾಲದ ಡೈಆಕ್ಸೈಡ್ ಬಣ್ಣ, ವಾಸನೆ ಇಲ್ಲದ ಅನಿಲ, ಆದರೆ ವಾಯುವಿಗಿಂತಲೂ ಭಾರವಾಗಿದೆ. ಈ ಅನಿಲವನ್ನು ದ್ರವ ಹಾಗೂ ಘನರೂಪಕ್ಕೆ ತರಬಹುದು. ಘನರೂಪಕ್ಕೆ ತಂದರೆ ಅದನ್ನು ಒಣ ಮಂಜುಗಡ್ಡೆ ಎನ್ನುತ್ತಾರೆ. ಪ್ರಶ್ನೆ ಸಂಖ್ಯೆ 72. ಈಜುಕೊಳವು ಇರುವ ಆಳಕ್ಕಿಂತ ಕಡಿಮೆ ಆಳವಿರುವಂತೆ ಕಂಡುಬರುವುದೇಕೆ? ಬೆಳಕಿನ ಕಿರಣಗಳು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮವನ್ನು ಪ್ರವೇಶಿಸಿದಾಗ ಸ್ವಲ್ಪ ಬಾಗುತ್ತವೆ. ವಾಯುಮಂಡಲವು ಕಡಿಮೆ ಸಾಂದ್ರತೆಯುಳ್ಳ ಮಾಧ್ಯಮವಾದರೆ ನೀರು ಹೆಚ್ಚು ಸಾಂದ್ರತೆಯ ಮಾಧ್ಯಮ. ಬೆಳಕಿನ ಪಥದಲ್ಲಿ ಬಾಗುವಿಕೆಯೇ ಕಾರಣವಾಗಿ ಈಜುಕೊಳದ ತಳ ಇರುವುದಕ್ಕಿಂತ ಸ್ವಲ್ಪ ಮೇಲೆ ಇರುವಂತೆ ಕಾಣುತ್ತದೆ. ಪ್ರಶ್ನೆ ಸಂಖ್ಯೆ 73. ಚಳಿಗಾಲದಲ್ಲಿ ಉಸಿರು ಬಿಟ್ಟಾಗ ನೀರಿನ ಬಾಷ್ಪವು ಕಂಡುಬರುತ್ತದೆ, ಆದರೆ ಬೇಸಿಗೆಯಲ್ಲಿ ಕಾಣುವುದಿಲ್ಲ. ಕಾರಣವೇನು? ನಾವು ಬಿಟ್ಟ ಉಸಿರಿನಲ್ಲಿದ್ದ ನೀರಿನ ಬಾಷ್ಪವು ಚಳಿಗಾಲದಲ್ಲಿ ತತ್ಕ್ಷಣವೇ ಚಿಕ್ಕ ಕಣಗಳಾಗಿ ರೂಪುಗೊಳ್ಳುವುದರಿಂದ ಗೋಚರವಾಗುತ್ತದೆ, ಆದರೆ ಬೇಸಿಗೆಯಲ್ಲಿ ಅವು ಕ್ಷಣ ಮಾತ್ರದಲ್ಲಿ ಆವಿಯಾಗುವುದರಿಂದ ಕಾಣುವುದಿಲ್ಲ. ಪ್ರಶ್ನೆ ಸಂಖ್ಯೆ 74. ಕಬ್ಬಿಣದ ಚಿಕ್ಕ ಗುಂಡು ನೀರಿನಲ್ಲಿ ಸುಲಭವಾಗಿ ಮುಳುಗುತ್ತದೆ, ಆದರೆ ದೊಡ್ಡ ಹಡಗು ತೇಲುತ್ತದೆ. ಕಾರಣವೇನು? ಕಬ್ಬಿಣದ ಗುಂಡು ತನ್ನ ತೂಕಕ್ಕಿಂತಲೂ ಕಡಿಮೆ ತೂಕದ ನೀರನ್ನು ಸ್ಥಾನಪಲ್ಲಟಗೊಳಿಸುವುದರಿಂದ ಮುಳುಗುತ್ತದೆ, ಆದರೆ ಹಡಗಿನ ಮುಳುಗಿದ ಭಾಗ ಹಡಗಿನ ತೂಕದಷ್ಟೇ ನೀರನ್ನು ಸ್ಥಾನಪಲ್ಲಟಗೊಳಿಸುವುದರಿಂದ ತೇಲುತ್ತದೆ. ಪ್ರಶ್ನೆ ಸಂಖ್ಯೆ 75. ವಿದ್ಯುತ್ ಬಲ್ಬ್ನಲ್ಲಿ ಬಳಸಲಾಗುವ ಫಿಲಮೆಂಟ್ ಅಥವಾ ತಂತು ಸುಟ್ಟು ಹೋಗುವುದಿಲ್ಲ ಏಕೆ? ವಿದ್ಯುತ್ ಬಲ್ಬ್ನಲ್ಲಿ ಟಂಗ್ಸ್ಟನ್ ತಂತುವನ್ನು ಬಳಸಲಾಗುತ್ತದೆ. ಇದರ ಕರಗುವ ಬಿಂದು 3410 ಡಿಗ್ರಿ ಸೆಲ್ಸಿಯಸ್, ಆದರೆ ಅದು ಹೊಳೆಯಲು ಬೇಕಾಗುವ ಉಷ್ಣಾಂಶ 2700 ಡಿಗ್ರಿ ಸೆಲ್ಸಿಯಸ್. ಹಾಗೂ ಬಲ್ಬಿನಲ್ಲಿ ಜಡ ಅನಿಲವನ್ನು ತುಂಬಿರುವುದರಿಂದ ಆಮ್ಲಜನಕವಿರುವುದಿಲ್ಲ. ಆದ್ದರಿಂದ ಟಂಗ್ಸ್ಟನ್ ತಂತು ಸುಲಭವಾಗಿ ಸುಟ್ಟು ಹೋಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 76. ಒಂದು ಬಾಟಲ್ ಅನ್ನು ನೀರಿನಿಂದ ಸಂಪೂರ್ಣವಾಗಿ ತುಂಬಿಸಿ ಅದರೊಳಗೆ ಮಂಜುಗಡ್ಡೆಯನ್ನು ತೇಲಿ ಬಿಡಲಾಗುತ್ತದೆ. ಹಾಗೆ ತೇಲಿ ಬಿಟ್ಟಾಗ ಬಾಟಲಿನಿಂದ ನೀರು ಹೊರ ಚೆಲ್ಲುವುದಿಲ್ಲ.
ಆದರೆ ಮಂಜುಗಡ್ಡೆ ಕರಗಿದ ನಂತರ ನೀರು ಹೊರಚೆಲ್ಲಲು ಕಾರಣವೇನು? ನೀರಿನಲ್ಲಿ ಮಂಜುಗಡ್ಡೆಯನ್ನು ಹಾಕಿದಾಗ ಅಷ್ಟೇ ಪ್ರಮಾಣದ ಮಂಜುಗಡ್ಡೆ ನೀರಿನಿಂದ ರೂಪುಗೊಳ್ಳುತ್ತದೆ, ಆದರೆ ಮಂಜುಗಡ್ಡೆ ಕರಗಿದಾಗ ನೀರು ಹೊರಚೆಲ್ಲುತ್ತದೆ. ಪ್ರಶ್ನೆ ಸಂಖ್ಯೆ 76. ತಂಪಾಗಿನ ನೀರನ್ನು ಹೊಂದಿದ ಬಾಟಲಿನ ಹೊರಭಾಗದಲ್ಲಿ ಆರ್ದ್ರತೆ ಶೇಖರಗೊಳ್ಳುವುದು ಕಾರಣವೇನು? ಬಾಟಲಿನ ಹೊರಭಾಗವು ತಂಪಾಗಿರುತ್ತದೆ, ಅಂತಹ ಭಾಗದ ಮೇಲೆ ವಾತಾವರಣದಲ್ಲಿರುವ ಆರ್ದ್ರತೆಯು ಸಾಂದ್ರೀಕರಣಗೊಳ್ಳುತ್ತದೆ, ಆದ್ದರಿಂದಲೇ ಬಾಟಲಿನ ಹೊರಭಾಗದಲ್ಲಿ ನೀರಿನ ಹನಿಗಳು ಕಂಡುಬರುತ್ತವೆ. ಪ್ರಶ್ನೆ ಸಂಖ್ಯೆ 77. ಆಗಸದಲ್ಲಿ ಮೋಡ ತುಂಬಿಕೊಂಡಿದ್ದರೆ ಚಳಿಗಾಲದ ರಾತ್ರಿಯು ಬೆಚ್ಚಗಾಗಿರುತ್ತದೆ, ಕಾರಣವೇನು? ಮೋಡಗಳು ಉಷ್ಣದ ದುರ್ಬಲ ವಾಹಕಗಳು, ಭೂಮಿಯಿಂದ ವಿಕಿರಣ ರೂಪದಲ್ಲಿ ಚಿಮ್ಮಿ ಬರುವ ಉಷ್ಣವನ್ನು ತಡೆಯುತ್ತವೆ. ಹೀಗೆ ಉಷ್ಣವು ವಾಯುಮಂಡಲದಲ್ಲಿಯೇ ಉಳಿಯುವುದರಿಂದ ಚಳಿಗಾಲದ ಮೋಡ ತುಂಬಿದ ರಾತ್ರಿಗಳು ಬೆಚ್ಚಗಿರುತ್ತವೆ. ಪ್ರಶ್ನೆ ಸಂಖ್ಯೆ 78. ಮೋಡ ತುಂಬಿದ ಹಗಲುಗಳು ತಂಪಾಗಿರುತ್ತವೆ, ಕಾರಣವೇನು? ಮೋಡಗಳು ದುರ್ಬಲ ಉಷ್ಣವಾಹಕಗಳು, ಅವು ಸೂರ್ಯನಿಂದ ಬಂದ ವಿಕಿರಣಗಳನ್ನು ಭೂಮಿಗೆ ತಲುಪುವುದಕ್ಕೆ ಬಿಡುವುದಿಲ್ಲ, ಆದ್ದರಿಂದ ಮೋಡ ತುಂಬಿದ ಹಗಲುಗಳು ತಂಪಾಗಿರುತ್ತವೆ. ಪ್ರಶ್ನೆ ಸಂಖ್ಯೆ 79. ವಾಹನಗಳು ನಯವಾದ ಜಾಗದಲ್ಲಿ ಚಲಿಸಿದಾಗ ಜಾರಲು ಕಾರಣವೇನು? ನಯವಾದ ಜಾಗದಲ್ಲಿ ಘರ್ಷಣೆ ಕಡಿಮೆ ಇರುತ್ತದೆ. ಯಾವುದೇ ವಸ್ತು ಚಲಿಸಿದಾಗ ನಿಲ್ಲಲು ಘರ್ಷಣೆ ಬೇಕಾಗುತ್ತದೆ, ಆದ್ದರಿಂದ ನಯವಾದ ಜಾಗದಲ್ಲಿ ಚಲಿಸುವ ವಾಹನಗಳು ಜಾರುತ್ತವೆ. ಪ್ರಶ್ನೆ ಸಂಖ್ಯೆ 80. ಸಾವನ್ನಪ್ಪುತ್ತಿರುವ ವ್ಯಕ್ತಿಗೆ ನಾಡಿ ಮಿಡಿತವನ್ನು ನೋಡಲು ಕಾರಣವೇನು? ಅಪಧಮನಿ ರಕ್ತನಾಳಗಳ ಒಳಗೋಡೆಯ ಮೇಲೆ ಉಂಟಾಗುವ ಆಂತರಿಕ ಒತ್ತಡಕ್ಕೆ ನಾಡಿ ಮಿಡಿತ ಎನ್ನುವರು. ಇದನ್ನು ಪರೀಕ್ಷಿಸುವುದರ ಮೂಲಕ ವ್ಯಕ್ತಿಯ ಹೃದಯದ ಬಡಿತವನ್ನು ಗುರುತಿಸಬಹುದು, ಆದ್ದರಿಂದ ಸಾಯುತ್ತಿರುವ ವ್ಯಕ್ತಿಗೆ ನಾಡಿ ಮಿಡಿತವನ್ನು ಪರೀಕ್ಷಿಸುತ್ತಾರೆ. ಪ್ರಶ್ನೆ ಸಂಖ್ಯೆ 81. ಸ್ಕರ್ವಿ ರೋಗಿಗಳಿಗೆ ವಿಟಮಿನ್ ಸಿ ಯನ್ನು ಒದಗಿಸುವ ವಸ್ತುಗಳನ್ನು ತಿನ್ನಲು ಸಲಹೆ ನೀಡಲು ಕಾರಣವೇನು? ನಮ್ಮ ದೇಹದಲ್ಲಿ ವಿಟಮಿನ್ ಸಿ ಅನ್ನಾಂಗದ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗುತ್ತದೆ. ಇದನ್ನು ತಡೆಯಲು ವಿಟಮಿನ್ ಸಿ ಅನ್ನಾಂಗಯುಕ್ತ ಆಹಾರವನ್ನು ಬಳಸಲು ಸಲಹೆ ನೀಡುತ್ತಾರೆ. ಪ್ರಶ್ನೆ ಸಂಖ್ಯೆ 82. ಚಳಿಗಾಲದಲ್ಲಿ ಎಣ್ಣೆ ಕಾಳುಗಳನ್ನು ಸೇವಿಸಬೇಕು, ಏಕೆ? ನಮ್ಮ ದೇಹದಲ್ಲಿ ಕೊಬ್ಬು ಚಳಿಗಾಲದಲ್ಲಿ ಘನೀಕರಿಸಿ ಚರ್ಮದ ತಳಭಾಗದಲ್ಲಿ ಪರ್ಯಾಪ್ತ ಆಮ್ಲದ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಕೊಬ್ಬಿನ ಕೊರತೆಯಿಂದ ಚರ್ಮ ಸೀಳಿಕೊಳ್ಳುತ್ತದೆ, ಆದ್ದರಿಂದ ಇದನ್ನು ತಡೆಯಲು ಎಣ್ಣೆ ಕಾಳುಗಳನ್ನು ಸೇವಿಸಬೇಕು. ಪ್ರಶ್ನೆ ಸಂಖ್ಯೆ 83. ಧ್ರುವ ಪ್ರದೇಶದ ವಾಹನಗಳ ಇಂಜಿನ್ಗಳಲ್ಲಿ ಶೈತ್ಯ ರೋಧಕ ಆಂಟಿ ಫ್ರೀಜ್ ವಸ್ತುವನ್ನು ಏಕೆ ಬಳಸುತ್ತಾರೆ? ಕೆಲವು ಶೀತ ಹೆಚ್ಚಾಗಿರುವ ದೇಶದಲ್ಲಿ ದಿನದ ಉಷ್ಣಾಂಶವು 0°C ಗಿಂತ ಕಡಿಮೆ ಇರುತ್ತದೆ. ಅಂತಹ ಸಂದರ್ಭದಲ್ಲಿ ವಾಹನಗಳ ಇಂಧನ ಹೆಪ್ಪುಗಟ್ಟಿ ಎಂಜಿನ್ ಕಾರ್ಯನಿರ್ವಹಿಸುವುದಿಲ್ಲ. ಇಂತಹ ಎಂಜಿನ್ಗಳು ಶೀತದಲ್ಲೂ ಕಾರ್ಯನಿರ್ವಹಿಸುವಂತೆ ಮಾಡಲು ಇಥಿಲೀನ್ ಗ್ಲೈಕಾಲ್ ಬಳಸುತ್ತಾರೆ. ಇದನ್ನು ಸೇರಿಸಿದಾಗ ಇಂಧನವು ಹೆಪ್ಪುಗಟ್ಟುವುದಿಲ್ಲ. ಪ್ರಶ್ನೆ ಸಂಖ್ಯೆ 84. ನದಿಯಲ್ಲಿ ಈಜುವುದಕ್ಕಿಂತ ಸಮುದ್ರದಲ್ಲಿ ಈಜುವುದು ಸುಲಭವೇಕೆ? ಸಮುದ್ರದ ನೀರು ಹೆಚ್ಚು ಸಾಂದ್ರತೆಯನ್ನು ಹೊಂದಿರುತ್ತದೆ, ಹೀಗಾಗಿ ನದಿ ನೀರಿಗಿಂತಲೂ ಹೆಚ್ಚಿನ ಪ್ಲವನತೆಯನ್ನು ಒದಗಿಸಿ ಈಜುವವರನ್ನು ತೇಲಿಸುತ್ತದೆ. ಪ್ರಶ್ನೆ ಸಂಖ್ಯೆ 85. ಯಾರು ವೇಗವಾಗಿ ಈಜುವುದನ್ನು ಕಲಿಯಲು ಸಾಧ್ಯ? ದಪ್ಪಗಿರುವವರು ಅಥವಾ ತೆಳುವಾದವರು? ದಪ್ಪ ವ್ಯಕ್ತಿಯ ದೇಹ ಹೆಚ್ಚು ನೀರನ್ನು ವಿಸ್ಥಾಪನೆಗೊಳಿಸುವುದರಿಂದ ಅವನು ತೆಳು ವ್ಯಕ್ತಿಗಿಂತಲೂ ಸುಲಭವಾಗಿ ತೇಲುತ್ತಾನೆ. ಮನಸ್ಸು ಮಾಡಿದರೆ ಆತ ಬೇಗನೆ ಈಜುವುದನ್ನು ಕಲಿಯಬಹುದು. ಪ್ರಶ್ನೆ ಸಂಖ್ಯೆ 89. ದ್ವಿನಾಮ ನಾಮಕರಣ ಎಂದರೇನು? ಯಾರನ್ನು ದ್ವಿನಾಮ ನಾಮಕರಣದ ಪಿತಾಮಹ ಎಂದು ಕರೆಯಲಾಗುತ್ತದೆ? ಜೀವಿಗಳನ್ನು ವೈಜ್ಞಾನಿಕವಾಗಿ ಹೆಸರಿಸುವ ಪದ್ಧತಿಯನ್ನು ದ್ವಿನಾಮ ನಾಮಕರಣ ಎನ್ನುತ್ತೇವೆ. ಕರೋಲಸ್ ಲಿನೇಯಸ್ ಅವರನ್ನು ದ್ವಿನಾಮ ನಾಮಕರಣದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 86. ಗುಡುಗಿಗಿಂತ ಮೊದಲು ಮಿಂಚು ಏಕೆ ಕಾಣಿಸಿಕೊಳ್ಳುತ್ತದೆ? ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತಲೂ ಹೆಚ್ಚು, ಹೀಗಾಗಿ ಮಿಂಚು ಗುಡುಗುಗಳೆರಡೂ ಒಟ್ಟಿಗೆ ಸಂಭವಿಸಿದರೂ ಮಿಂಚು ಮೊದಲು ಕಾಣಿಸುತ್ತದೆ, ನಂತರ ಗುಡುಗು ಕೇಳಿಸುತ್ತದೆ. ಪ್ರಶ್ನೆ ಸಂಖ್ಯೆ 87. ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ನೋವು ನಿವಾರಕಗಳನ್ನು ಹಾಗೂ ಪ್ರಜ್ಞಾಹೀನ ರಾಸಾಯನಿಕ ಕ್ಲೋರೋಫಾರಂ ವಸ್ತುಗಳನ್ನು ಬಳಸಲು ಕಾರಣವೇನು? ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಉಂಟಾಗುವ ನೋವನ್ನು ತಡೆಯಲು ಹಾಗೂ ನಂತರದ ನೋವನ್ನು ನಿವಾರಿಸಲು ಪ್ರಜ್ಞಾಹೀನ ಮತ್ತು ನೋವು ನಿವಾರಕಗಳನ್ನು ಬಳಸುತ್ತಾರೆ. ಸಾಮಾನ್ಯವಾಗಿ ಕ್ಲೋರೋಫಾರಂ ಅನ್ನು ಪ್ರಜ್ಞಾಹೀನ ರಾಸಾಯನಿಕ ವಸ್ತುವಾಗಿ ಬಳಸುತ್ತಾರೆ. ಪ್ರಶ್ನೆ ಸಂಖ್ಯೆ 88. ಪರ್ವತಾರೋಹಿಗಳು ಮತ್ತು ಸಮುದ್ರಯಾನಿಗಳು ಆಮ್ಲಜನಕದ ಸಿಲಿಂಡರ್ ಅನ್ನು ಬಳಸಲು ಕಾರಣವೇನು? ಪರ್ವತಾರೋಹಿಗಳು ಮತ್ತು ಸಮುದ್ರದಲ್ಲಿ ಮುಳುಗುವವರು ಆಮ್ಲಜನಕದ ಸಿಲಿಂಡರ್ ಅನ್ನು ಬಳಸುತ್ತಾರೆ. ಕಾರಣ, ಪರ್ವತದ ಮೇಲ್ಭಾಗಕ್ಕೆ ಹೋದಂತೆ ಹಾಗೂ ಸಮುದ್ರದ ತಳಭಾಗಕ್ಕೆ ಹೋದಂತೆ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 89. ಬಿಳಿ ರಂಜಕವನ್ನು ನೀರಿನಲ್ಲಿ ಸಂಗ್ರಹಿಸಲು ಕಾರಣವೇನು?
ಬಿಳಿ ರಂಜಕವು ಬಹಳ ಕ್ರಿಯಾಪಟು ಅಲೋಹ ಧಾತುವಾಗಿದ್ದು ವಾತಾವರಣದ ಆಮ್ಲಜನಕದೊಂದಿಗೆ ವರ್ತಿಸಿ ಹೊಗೆಯಾಡಿ ಹೊತ್ತಿಕೊಂಡು ಸ್ಫುರದೀಪ್ತಿಯನ್ನು ಉಂಟು ಮಾಡುತ್ತದೆ. ಬಿಳಿ ರಂಜಕವು ನೀರಿನೊಂದಿಗೆ ವರ್ತಿಸುವುದಿಲ್ಲ, ಆದ್ದರಿಂದ ಬಿಳಿ ರಂಜಕವನ್ನು ನೀರಿನಲ್ಲಿ ಸಂಗ್ರಹಿಸುತ್ತಾರೆ. ಪ್ರಶ್ನೆ ಸಂಖ್ಯೆ 90. ಸಾಮಾನ್ಯ ಲೋಲಕದ ಗಡಿಯಾರ ಬೇಸಿಗೆಯಲ್ಲಿ ಹಿಂದೆ ಓಡಲು ಕಾರಣವೇನು? ಬೇಸಿಗೆಯಲ್ಲಿ ಉಷ್ಣದ ಕಾರಣ ಲೋಲಕದ ಉದ್ದ ಹೆಚ್ಚುತ್ತದೆ. ಈ ಕಾರಣದಿಂದ ಅದರ ಆಂದೋಲನ ಅವಧಿ ಹೆಚ್ಚುತ್ತದೆ. ತತ್ಪರಿಣಾಮ ಬೇಸಿಗೆಯಲ್ಲಿ ಗಡಿಯಾರ ಹಿಂದೆ ಓಡುತ್ತದೆ. ಪ್ರಶ್ನೆ ಸಂಖ್ಯೆ 91. ಅತಿಯಾದ ಉಷ್ಣಾಂಶದಿಂದ ಬಳಲುತ್ತಿರುವ ವ್ಯಕ್ತಿಗೆ ಯುಡಿ ಕಲೋನ್ ಅನ್ನು ಹಚ್ಚುತ್ತಾರಲ್ಲ, ಏಕೆ? ಯುಡಿ ಕಲೋನ್ ನಲ್ಲಿ ಮದ್ಯಸಾರವಿರುತ್ತದೆ. ಮದ್ಯಸಾರವು ವೇಗವಾಗಿ ಆವಿಯಾಗಿ ಹೋಗುವುದರಿಂದ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುವಲ್ಲಿ ಸಹಕರಿಸುತ್ತದೆ. ಪ್ರಶ್ನೆ ಸಂಖ್ಯೆ 92. ಸಸ್ಯಗಳ ಬೇರಿನಿಂದ ನೀರು ಮೇಲೇರಲು ಕಾರಣವೇನು? ಸಸ್ಯಗಳ ಬೇರಿನಿಂದ ನೀರು ಶೋಷಣಾ ಒತ್ತಡ ಕ್ರಿಯೆಯ ಮೂಲಕ ಮೇಲೇರುತ್ತದೆ. ಅಂದರೆ ನೀರು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಮೇಲೇರುತ್ತದೆ. ಪ್ರಶ್ನೆ ಸಂಖ್ಯೆ 93. ಮೇದೋಜೀರಕ ಗ್ರಂಥಿಯನ್ನು ಮಿಶ್ರ ಗ್ರಂಥಿ ಎನ್ನಲು ಕಾರಣವೇನು? ಮೇದೋಜೀರಕ ಗ್ರಂಥಿಯಲ್ಲಿ ನಾಳ ಗ್ರಂಥಿ ಮತ್ತು ನಿರ್ನಾಳ ಗ್ರಂಥಿಗಳೆರಡೂ ಇರುವುದರಿಂದ ಇದನ್ನು ಮಿಶ್ರ ಗ್ರಂಥಿ ಎನ್ನುತ್ತಾರೆ. ಪ್ರಶ್ನೆ ಸಂಖ್ಯೆ 94. ನೀರು ಸಾಮಾನ್ಯ ಉಷ್ಣತೆಯಲ್ಲಿ ದ್ರವರೂಪದಲ್ಲಿರಲು ಕಾರಣವೇನು? ನೀರು ಸಂಯುಕ್ತ ವಸ್ತು. ನೀರಿನ ಪ್ರತಿಯೊಂದು ಅಣು 2 ಜಲಜನಕ ಮತ್ತು 1 ಆಮ್ಲಜನಕದ ಪರಮಾಣುಗಳನ್ನು ಒಳಗೊಂಡಿದೆ. ಇದು ಸಹವೇಲೆನ್ಸಿ ಸಂಯುಕ್ತ ಹಾಗೂ ಧ್ರುವೀಯ ಗುಣವನ್ನು ಹೊಂದಿರುವುದರಿಂದ ನೀರು ಸಾಮಾನ್ಯ ಉಷ್ಣತೆಯಲ್ಲಿ ದ್ರವರೂಪದಲ್ಲಿರುತ್ತದೆ. ಪ್ರಶ್ನೆ ಸಂಖ್ಯೆ 95. ಬೆಂಕಿ ಪೊಟ್ಟಣದಲ್ಲಿ ಬಳಸುವ ರಂಜಕ ಸ್ಥಿರವಾಗಿರಲು ಕಾರಣವೇನು? ಬೆಂಕಿ ಪೊಟ್ಟಣದಲ್ಲಿ ಕೆಂಪು ರಂಜಕವನ್ನು ಬಳಸುತ್ತಾರೆ. ಕೆಂಪು ರಂಜಕ ಕಡಿಮೆ ಕ್ರಿಯಾಪಟುವಾಗಿದ್ದು ಹೆಚ್ಚು ಸ್ಥಿರವಾಗಿರುವುದರಿಂದ ಬೆಂಕಿ ಪೊಟ್ಟಣದಲ್ಲಿ ಬಳಸುತ್ತಾರೆ. ಪ್ರಶ್ನೆ ಸಂಖ್ಯೆ 96. ಜೇನುನೊಣ ಕಚ್ಚಿದಾಗ ಚರ್ಮದಲ್ಲಿ ನೋವು ಮತ್ತು ತುರಿಕೆ ಬರಲು ಕಾರಣವೇನು? ಜೇನುನೊಣ ಕಚ್ಚಿದಾಗ ಮೆಥನೋಯಿಕ್ ಆಮ್ಲ ಅಥವಾ ಫಾರ್ಮಿಕ್ ಆಮ್ಲವನ್ನು ಚರ್ಮಕ್ಕೆ ಬಿಡುಗಡೆ ಮಾಡುತ್ತದೆ. ಇದರಿಂದಾಗಿ ನೋವು, ಕೆರೆತ, ಉರಿಯೂತ ಕಂಡುಬರುತ್ತದೆ. ಇಂತಹ ನೋವನ್ನು ಶಮನ ಮಾಡಲು ಬೇಕಿಂಗ್ ಸೋಡಾ ಅಥವಾ ವಾಷಿಂಗ್ ಸೋಡಾ ಅಥವಾ ಅರಿಶಿನವನ್ನು ಜೇನುನೊಣ ಕಚ್ಚಿದ ಭಾಗಕ್ಕೆ ಸವರುವುದರಿಂದ ತಟಸ್ಥಗೊಂಡು ನೋವು ಮತ್ತು ಉರಿಯೂತ ಕಡಿಮೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 97. ಎಣ್ಣೆ ದೀಪದ ಬತ್ತಿಯಲ್ಲಿ ಎಣ್ಣೆಯು ಹೇಗೆ ಮೇಲಕ್ಕೇರುತ್ತದೆ? ಬತ್ತಿಯಲ್ಲಿನ ರಂಧ್ರಗಳು ಲೋಮನಾಳದಂತೆ ಕಾರ್ಯನಿರ್ವಹಿಸಿ ಎಣ್ಣೆಯು ಮೇಲೇರುವಂತೆ ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 98. ಎಲ್ಲಾ ರೂಮುಗಳಲ್ಲಿಯೂ ವೆಂಟಿಲೇಟರ್ಗಳನ್ನು ಮಾಳಿಗೆ ಸಮೀಪದಲ್ಲಿ ಏಕೆ ಇರಿಸಿರುತ್ತಾರೆ? ಬಿಸಿಯಾದ ಗಾಳಿಯು ತೂಕದಲ್ಲಿ ಹಗುರವಾಗಿರುವುದರಿಂದ ಮೇಲಕ್ಕೆ ಏರಿ ಹೊರಕ್ಕೆ ಹೋಗಲು ಅನುಕೂಲವಾಗಲೆಂದು ವೆಂಟಿಲೇಟರ್ಗಳನ್ನು ಹಾಗೆ ಇರಿಸಿರುತ್ತಾರೆ. ಪ್ರಶ್ನೆ ಸಂಖ್ಯೆ 99. ರೆಫ್ರಿಜರೇಟರ್ ಬಾಗಿಲು ಬಿಗಿಯಾಗಿ ಮುಚ್ಚಿಕೊಳ್ಳಲು ಕಾರಣವೇನು? ರೆಫ್ರಿಜರೇಟರ್ ತೆರೆದ ನಂತರ ಮುಚ್ಚಲು ಸ್ವಲ್ಪ ಪ್ರಯತ್ನಿಸಿದರೂ ಸಾಕು, ತಕ್ಷಣ ಮುಚ್ಚಿಕೊಳ್ಳುವ ಕಾರಣ ರೆಫ್ರಿಜರೇಟರ್ನ ಬಾಗಿಲುಗಳ ಅಯಸ್ಕಾಂತ ರೇಖೆಗಳನ್ನು ಹೊಂದಿವೆ. ಬಾಗಿಲು ಬಿಗಿಯಾಗಿ ಮುಚ್ಚುವಲ್ಲಿ ಅಯಸ್ಕಾಂತ ನೆರವಾಗುತ್ತದೆ. ಪ್ರಶ್ನೆ ಸಂಖ್ಯೆ 100. ನಿಶ್ಶಕ್ತಿಯನ್ನು ಹೊಂದಿದ ರೋಗಿಗೆ ಗ್ಲೂಕೋಸ್ ಅನ್ನು ನೀಡಿದ ನಂತರ ಶಕ್ತನಾಗಲು ಕಾರಣವೇನು? ಗ್ಲೂಕೋಸ್ ನೇರವಾಗಿ ರಕ್ತಕ್ಕೆ ಸೇರಿಕೊಂಡು ಆಮ್ಲಜನಕದೊಂದಿಗೆ ಉತ್ಕರ್ಷಣೆಯನ್ನು ಹೊಂದಿದ ಮಂದ ದಹನ ಕ್ರಿಯೆಯ ಮೂಲಕ ತಕ್ಷಣ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಆದ್ದರಿಂದ ನಿಶ್ಶಕ್ತಿ ಹೊಂದಿದ ರೋಗಿ ಹಾಗೂ ಕ್ರೀಡಾಪಟುವಿಗೆ ಗ್ಲೂಕೋಸ್ ಅನ್ನು ನೀಡುತ್ತಾರೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.